ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಕರ್ನಾಟಕದ ಲೋಕಸಭಾ ಚುನಾವಣೆಯ ದಿನಾಂಕ ಕೂಡ ಘೋಷಣೆ ಆಗಿದೆ. ಏಪ್ರಿಲ್ 26ರಂದು ದಕ್ಷಿಣ ಕರ್ನಾಟಕದಲ್ಲಿ ನಡೆದರೆ ಮೇ 7ನೇ ತಾರೀಕು ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದ ಕ್ಷೇತ್ರಗಳಿಗೆ ಲೋಕಸಭಾ ಚುನಾವಣೆ ನಡೆಯುತ್ತೆ. ಕರ್ನಾಟಕದಲ್ಲಿ ಒಟ್ಟು 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. 2 ಹಂತಗಳ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಏಪ್ರಿಲ್ 26ರಂದು ದಕ್ಷಿಣ ಕರ್ನಾಟಕದಲ್ಲಿ ನಡೆದರೆ ಮೇ 7ಕ್ಕೆ ಉತ್ತರ ಕರ್ನಾಟಕದಲ್ಲಿ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. ಕರ್ನಾಟಕದಲ್ಲಿ ಒಟ್ಟು 2 ಹಂತಗಳ ಮೂಲಕ ಲೋಕಸಭಾ ಚುನಾವಣೆ ನಡೆಯುತ್ತೆ. ಏಪ್ರಿಲ್ 26ರಂದು ದಕ್ಷಿಣ ಕರ್ನಾಟಕ, ಮೇ 7ನೇ ತಾರೀಕು ಉತ್ತರ ಕರ್ನಾಟಕದಲ್ಲಿ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಲೋಕಸಭಾ ಚುನಾವಣಾ ದಿನಾಂಕ ಯಾವತ್ತು ಅಂತ ಕಾಯ್ತಾ ಇದ್ರು ಎಲ್ಲರೂ ಕೂಡ. ಪ್ರಚಾರ ಅದು ಇದು, ಅಬ್ಬರ, ಅಭ್ಯರ್ಥಿಗಳ ಘೋಷಣೆ, ಇದೆಲ್ಲದರ ಮಧ್ಯೆ ಚುನಾವಣೆ ಯಾವಾಗ ಆಗುತ್ತೆ, ಚುನಾವಣಾ ದಿನಾಂಕ ಘೋಷಣೆ ಯಾವಾಗ, ಮತದಾನ ಆದ್ಮೇಲೆ ಮತ ಎಣಿಕೆ ಯಾವಾಗ, ಫಲಿತಾಂಶ ಯಾವಾಗ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಗೋಸ್ಕರ ಕಾಯ್ತಾ ಇದ್ರು. ಇವತ್ತು ಚುನಾವಣಾ ಆಯೋಗದಿಂದ ಇದರ ಎಲ್ಲದ್ರ ಬಗ್ಗೆ ಕೂಡ ಸವಿಸ್ತಾರವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೇ 7ನೇ ತಾರೀಕು, ಅದೇ ರೀತಿಯಾಗಿ ಏಪ್ರಿಲ್ 26ನೇ ತಾರೀಕು, ಒಟ್ಟು 2 ಹಂತಗಳಲ್ಲಿ ಕರ್ನಾಟಕದ ಲೋಕಸಭಾ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏಪ್ರಿಲ್ 26ನೇ ತಾರೀಕು ಚುನಾವಣೆ ನಡೆದರೆ, 2ನೇ ಹಂತದಲ್ಲಿ ಮೇ 7ನೇ ತಾರೀಕು ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. ಇಲ್ಲಿವರೆಗೂ ಕೂಡ ಕಾಯ್ತಾ ಇದ್ದಂತಹ ಈ ಚುನಾವಣಾ ದಿನಾಂಕ ಯಾವಾಗ ಘೋಷಣೆಯಾಗುತ್ತೆ ಅಂತ ಕಾಯ್ತಾ ಇದ್ರು. ಒಂದಷ್ಟು ಎಲ್ಲಾ ಪಕ್ಷಗಳ ತಯಾರಿ ಒಂದ್ ಕಡೆ ಆದ್ರೆ, ಮತದಾರರಿಗೂ ಕೂಡ ಒಂದು ಕುತೂಹಲ ಇತ್ತು. ಯಾವಾಗ ಚುನಾವಣೆ, ಯಾವ ರಾಜ್ಯಗಳಿಗೆ ಯಾವಾಗ ಚುನಾವಣೆ ಅಂತ. ಅದರಲ್ಲೂ ಕೂಡ ಕರ್ನಾಟಕದ ಚುನಾವಣೆ ಅಂತ ಬಂದ್ರೆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ 2 ಕಡೆ ಕೂಡ ಜಿದ್ದಾಜಿದ್ದಿನ ಫೈಟ್ ಇರುತ್ತೆ. ಯಾವ್ಯಾವಾಗ ಚುನಾವಣಾ ದಿನಾಂಕ ಫಿಕ್ಸ್ ಆಗುತ್ತೆ ಅನ್ನುವಂಥ ಕೌತುಕ ಇತ್ತು. ಅದಕ್ಕೆ ಈಗ ತೆರೆ ಬಿದ್ದಿದೆ. 2 ಹಂತಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏಪ್ರಿಲ್ 26ನೇ ತಾರೀಕು ಚುನಾವಣೆ ನಡೆದರೆ, 2ನೇ ಹಂತದಲ್ಲಿ ಮೇ 7ನೇ ತಾರೀಕು ಚುನಾವಣೆ ನಡೆಯುತ್ತೆ. ಈ ಚುನಾವಣೆಗೆ ಯಾವ ರೀತಿಯಾಗಿ ನೀತಿ ಸಂಹಿತೆ ಇರುತ್ತೆ ಅಂತ ಕೂಡ ಚುನಾವಣಾ ಆಯೋಗ ಈಗಾಗಲೇ ಎಲ್ಲ ಅಂಶಗಳನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ನೀತಿ ಸಂಹಿತೆ ಜಾರಿಯಾದ ಮೇಲೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಏನೇನ್ ನಿರ್ಬಂಧಗಳಿರುತ್ತೆ, ಆ ಒಂದು ನಿರ್ಬಂಧಗಳನ್ನ ಉಲ್ಲಂಘನೆ ಮಾಡಿದ್ರೆ ಏನ್ ಶಿಕ್ಷೆ ಆಗುತ್ತೆ, ಅದೆಲ್ಲದ್ರ ಬಗ್ಗೆ ಕೂಡ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ರಾಜೀವ್ ಕುಮಾರ್ ಅವರು ಎಲ್ಲಾ ಡೀಟೇಲ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕರ್ನಾಟಕದ ಚುನಾವಣೆ ಯಾವಾಗ ಅಂತ ಕೇಳ್ತಿದ್ದಂಥವ್ರಿಗೆ ಎಲ್ರಿಗೂ ಕೂಡ ಈಗ ಉತ್ತರ ಸಿಕ್ಕಿದೆ. ಆ ಒಂದು ಕೌತುಕಕ್ಕೆ, ಕುತೂಹಲಕ್ಕೆ ತೆರೆ ಬಿದ್ದಿದೆ. ಜೂನ್ 4ನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ. ಏಪ್ರಿಲ್ 26, ಮೇ 7ನೇ ತಾರೀಕು ಒಟ್ಟು 2 ಹಂತಗಳಲ್ಲಿ ನಡೆಯುವಂತಹ ಚುನಾವಣೆ. ಮೊದಲು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇರುವಂತಹ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ ಏಪ್ರಿಲ್ 26ಕ್ಕೆ. ಅದಾದ ಬಳಿಕ ಮೇ 7ನೇ ತಾರೀಕು ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನವಾಗುತ್ತೆ. ಅದಾದ ಬಳಿಕ ಫಲಿತಾಂಶ ಜೂನ್ 4ನೇ ತಾರೀಕು 2 ಹಂತಗಳಲ್ಲೂ ನಡೆದಂತಹ ಚುನಾವಣೆಯ ಫಲಿತಾಂಶ ಜೂನ್ 4ರಂದು ಪ್ರಕಟವಾಗುತ್ತೆ. ಯಾವ್ಯಾವ ಪಕ್ಷದ ಹಣೆ ಬರಹ ಏನು ಅನ್ನೋದು ಆ ದಿನ ಪ್ರಕಟವಾಗುತ್ತೆ. ಅಂದ್ರೆ ಜೂನ್ 4ರವರೆಗೂ ಕೂಡ ಕರ್ನಾಟಕದ ಚುನಾವಣೆ ಹೇಗಾಗುತ್ತೆ, ಯಾವ ಪಕ್ಷ ಗೆಲ್ಲುತ್ತೆ, ಅದೆಲ್ಲದ್ರ ಬಗ್ಗೆ ಕೂಡ ಕುತೂಹಲ ಇದ್ದೇ ಇರುತ್ತೆ. ಕರ್ನಾಟಕದಲ್ಲಿ ನಡೆಯುವಂತಹ 2 ಹಂತದ ಚುನಾವಣೆಗೂ ಕೂಡ ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಚುನಾವಣೆ ಆಗುತ್ತೆ, 2 ಕ್ಷೇತ್ರಗಳಿಗೆ ಚುನಾವಣೆ ಆಗುತ್ತೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಮೊದಲ ಹಂತದಲ್ಲೇ ಚುನಾವಣೆ ನಡೆಯುತ್ತೆ. 2ನೇ ಹಂತದಲ್ಲಿ ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳಿಗೆ ಚುನಾವಣೆ? ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಗದಗ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಉತ್ತರ ಕನ್ನಡ ಈ ಕ್ಷೇತ್ರಗಳಿಗೆ 2ನೇ ಹಂತದಲ್ಲಿ ಅಂದ್ರೆ ಮೇ 7ನೇ ತಾರೀಕು ಚುನಾವಣೆ ನಡೆಯುತ್ತೆ.
ಕರ್ನಾಟಕದಲ್ಲಿ ನಡೆಯುವಂತ 2 ಹಂತದ ಚುನಾವಣೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೇಂದ್ರ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ಅವರು. ಅವರ ಮಾಹಿತಿಯ ಮೇರೆಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಏಪ್ರಿಲ್ 26 ಮತ್ತೆ ಮೇ 7ನೇ ತಾರೀಕು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಮೊದಲು ದಕ್ಷಿಣ ಕರ್ನಾಟಕದಲ್ಲೇ ಚುನಾವಣೆ ನಡೆಯುತ್ತೆ. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ನಡೆಯುವಂತಹ ಚುನಾವಣೆ, ಮೊದಲ ಹಂತದಲ್ಲಿ ನಡೆಯುವಂತಹ ಕ್ಷೇತ್ರಗಳು ಮತ್ತೆ 2ನೇ ಹಂತದಲ್ಲಿ ನಡೆಯುವ ಕ್ಷೇತ್ರಗಳು ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಇದೆ. ಏಪ್ರಿಲ್ 26ನೇ ತಾರೀಕು ದಕ್ಷಿಣ ಕರ್ನಾಟಕದಲ್ಲಿ ನಡೆಯುವಂತಹ ಚುನಾವಣೆ. ದಕ್ಷಿಣ ಕರ್ನಾಟಕ ಅಂತ ಬಂದ್ರೆ ಯಾವಾಗ್ಲೂ ಕೂಡ ಚುನಾವಣಾ ಅಖಾಡ ಅಲ್ಲಿ ರಂಗೇರ್ತಾನೆ ಇರುತ್ತೆ. ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಚುನಾವಣೆ ಜಿದ್ದಾಜಿದ್ದಿನ ಫೈಟ್ ಇರುತ್ತೆ. ಅದೇ ರೀತಿಯಾಗಿ ಮೇ 7ನೇ ತಾರೀಕು ಉತ್ತರ ಕರ್ನಾಟಕದಲ್ಲಿ ಇಲ್ಲೂ ಕೂಡ ಒಂದಷ್ಟು ಜಿದ್ದಾಜಿದ್ದಿನ ಫೈಟ್ ಇದೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ, ಯಾರು ಗೆಲ್ತಾರೆ, ಅದೆಲ್ಲ ಕುತೂಹಲ. ಆದ್ರೆ ಈಗ ಮತದಾನದ ದಿನಾಂಕ ಪ್ರಕಟ ಆಗಿದೆ, ಅದೇ ರೀತಿಯಾಗಿ ಫಲಿತಾಂಶ ದಿನಾಂಕ ಪ್ರಕಟ ಆಗಿದೆ. ಹಾಗಾಗಿ ಯಾವ್ಯಾವ ಪಕ್ಷಗಳ ಹಣೆ ಬರಹ ಏನಾಗುತ್ತೆ, ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ ಒಂದ್ ರೀತಿಯಾಗಿ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗ್ತಾ ಇದೆ. ತಮ್ಮ ಸ್ಥಾನವನ್ನ ಉಳಿಸ್ಕೋಬೇಕು ಅನ್ನುವಂಥದ್ದು, ಅದೇ ರೀತಿಯಾಗಿ ಪ್ರತಿಷ್ಠೆಯನ್ನ ಉಳಿಸ್ಕೋಬೇಕು ಅನ್ನುವಂಥದ್ದು, ಗೆದ್ದಾಗ ಹೇಗಿರ್ಬೇಕು, ಜನರಿಗೋಸ್ಕರ ಏನ್ ಮಾಡಬೇಕು, ಸದ್ಯಕ್ಕೆ ಇರುವಂತಹ ಎಲ್ಲ ಒಂದಷ್ಟು ಕುತೂಹಲಗಳಿಗೂ ಕೂಡ ಈಗ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಒಂದಷ್ಟು ಭಯ, ಆತಂಕ ಎಲ್ಲ ಶುರುವಾಗುತ್ತೆ. ಇರುವಂತಹ ಅವಧಿಯೊಳಗೇನೆ ನಮ್ಮ ಪಕ್ಷವನ್ನ ಭದ್ರ ಮಾಡ್ಕೋಬೇಕು, ಪಕ್ಷ ಸಂಘಟನೆ ಹೆಚ್ಚಾಗಬೇಕು, ಪಕ್ಷದ ಪರವಾಗಿ ಅಲೆಯನ್ನ ಎಬ್ಬಿಸ್ಕೋಬೇಕು, ಹೀಗೆ ಒಂದಷ್ಟು ಚುನಾವಣಾ ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಚುನಾವಣಾ ದಿನಾಂಕ ಪ್ರಕಟವಾಗ್ತಾ ಇದ್ದಂತೆ ಮಾಡೆಲ್ ಆಫ್ ಕಂಡಕ್ಟ್ ಕೂಡ ಜಾರಿ. ಅದರ ಅನ್ವಯದಂತೆ ಎಲ್ಲ ಪಕ್ಷಗಳು ಇರ್ಬೋದು, ಅಭ್ಯರ್ಥಿಗಳು ಇರ್ಬೋದು, ಚುನಾವಣಾ ಆಯೋಗ ಹೊರಡಿಸಿದ ಪ್ರತಿಯೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಅಕ್ರಮ ಹಣ ಸಾಗಿಸುವಂತಿಲ್ಲ, ಅಕ್ರಮವಾಗಿ ಮದ್ಯ ಸಾಗಿಸುವಂತಿಲ್ಲ, ಮದ್ಯ ಹಂಚುವಂತಿಲ್ಲ, ಹಣ ಹಂಚುವಂತಿಲ್ಲ. ಈ ರೀತಿಯಾಗಿ ಆಸೆ ಆಮಿಷಗಳನ್ನ ಒಡ್ಡಿ ಮತದಾನ ಮಾಡಿ ಅಂತ ಕೇಳೋ ಹಾಕಿಲ್ಲ. ಅದೇ ರೀತಿಯಾಗಿ ಹಣ ಸಾಗಿಸುವಂತಹ ಸಂದರ್ಭದಲ್ಲಿ 50,000ಕ್ಕಿಂತ ಹೆಚ್ಚು ನಗದನ್ನ ಸಾಗಣೆ ಮಾಡುವಂತಿಲ್ಲ. ಹಾಗೇನಾದ್ರೂ ಮಾಡಿದ್ದೇ ಆದಲ್ಲಿ ಸಿಕ್ಕಾಕೋತೀರಾ. ಅದೇ ರೀತಿಯಾಗಿ ಹಾಗಾದ್ರೂ ನೀವು ಒಂದಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರಿ, ಕೋಡ್ ಆಫ್ ಕಂಡಕ್ಟ್ ಅನ್ನ ನಿಯಮ ಉಲ್ಲಂಘನೆ ಮಾಡಿದ್ರಿ ಅಂತ ಅಂದ್ರೆ ಒಂದು ಚುನಾವಣಾ ಪ್ರಚಾರದಿಂದ ನಿಮ್ಮನ್ನ ನಿರ್ಬಂಧಿಸಲಾಗುತ್ತೆ, ಅಥವಾ ಅಭ್ಯರ್ಥಿಯೇ ಅಲ್ಲ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಿಲ್ಲ. ಇನ್ನೊಂದು ಅದೇ ರೀತಿಯಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನ ಕೂಡ ನಿಮ್ಮ ವಿರುದ್ಧವಾಗಿ ಹೂಡಬಹುದು. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಒಂದಷ್ಟು ಜವಾಬ್ದಾರಿ ಇರ್ತವೆ. ಚುನಾವಣೆ ಅಂತ ಬಂತು ಅಂದ್ರೆ ವಿಧಾನಸಭಾ ಚುನಾವಣೆ ಆಗಲಿ ಅಥವಾ ಲೋಕಸಭಾ ಚುನಾವಣೆ ಆಗಲಿ, ಆ ಸಂದರ್ಭದಲ್ಲಿ ಈ ಚುನಾವಣಾ ನೀತಿ ಸಂಹಿತೆ ಜಾರಿಯಾದಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರು ಕೂಡ ಒಂದಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಸುಳ್ಳು ಸುದ್ದಿಗಳನ್ನ ಹರಡುವಂತಿಲ್ಲ, ಸುಳ್ಳು ಸುದ್ದಿಗಳನ್ನ ನೀವು ಮಾತನಾಡುವಂತಿಲ್ಲ. ಟೀಕೆ ಮಾಡಬಹುದು ರಾಜಕೀಯ ಪಕ್ಷಗಳನ್ನ, ಆದ್ರೆ ಸುಳ್ಳು ಸುದ್ದಿಗಳನ್ನ ಹರಡೋದು ಬಹಳ ಕೆಟ್ಟ ಒಂದು ಪರಿಣಾಮವನ್ನ ಬೀರುತ್ತೆ. ಯಾವುದೇ ಪಕ್ಷದ ಪರವಾಗ್ಲಿ ವಿರುದ್ಧವಾಗ್ಲಿ ಅಥವಾ ವೈಯಕ್ತಿಕವಾಗ್ಲಿ ಸುಳ್ಳು ಸುದ್ದಿಗಳನ್ನ ಹರಡಿದ್ರೆ ಅವರ ವಿರುದ್ಧ ಕೂಡ ಕ್ರಮವಾಗುತ್ತೆ. ಹಾಗಾಗಿ ಸಾಮಾನ್ಯ ಜನರಿಂದ ಹಿಡಿದು ಪಕ್ಷದ ಅಭ್ಯರ್ಥಿ ಇರ್ಬೋದು, ಪಕ್ಷದ ಕಾರ್ಯಕರ್ತರಿರ್ಬೋದು, ಯಾರೇ ಆಗ್ಲಿ ಈ ನೀತಿ ಸಂಹಿತೆಯನ್ನ ಪಾಲನೆ ಮಾಡಬೇಕಾಗುತ್ತೆ. ಇನ್ನು ಸರ್ಕಾರಿ ವಾಹನಗಳೇನಿದ್ದಾವೆ, ನಿಮ್ಮ ಅಭ್ಯರ್ಥಿಗಳು ಶಾಸಕರೇನಿದ್ದಾರೆ, ಸಚಿವರೇನಿದ್ದಾರೆ, ನಿಮ್ಮ ನಿವಾಸದಿಂದ ಕಚೇರಿಯವರೆಗೆ ಮಾತ್ರ ಸರ್ಕಾರಿ ವಾಹನಗಳನ್ನ ಬಳಸಬೇಕಾಗುತ್ತೆ. ಬೇರೆ ಚುನಾವಣಾ ರ್ಯಾಲಿ ಇರ್ಬೋದು, ಪ್ರಚಾರ ಇರ್ಬೋದು, ಪ್ರವಾಸ ಇರ್ಬೋದು, ಇದ್ಯಾವುದಕ್ಕೂ ಕೂಡ ಸರ್ಕಾರಿ ವಾಹನಗಳನ್ನ ಬಳಸುವಂತಿಲ್ಲ. ಅದೇ ರೀತಿಯಾಗಿ ಅಕ್ರಮವಾಗಿ ಹಣ ಸಾಗಾಟ ಮಾಡುವಂತಿಲ್ಲ, ಮದ್ಯ ಹಂಚೋದಿರ್ಬೋದು, ಹಣ ಹಂಚೋದಿರ್ಬೋದು, ವಸ್ತುಗಳನ್ನ ಹಂಚುವ ಮೂಲಕ ಆಸೆ ಆಮಿಷವನ್ನ ಒಡ್ಡುವಂತಿಲ್ಲ. ಇದೆಲ್ಲದನ್ನ ಮಾಡಿರೋದು ದೇಶದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆ ಆಗಬೇಕು ಅನ್ನುವಂಥ ಕಾರಣಕ್ಕೆ. ಆಸೆ ಆಮಿಷಗಳಿಗೆ ಒಳಗಾಗಿ ಮತದಾನವನ್ನ ಮಾಡಿದ್ದೇ ಆದಲ್ಲಿ ಅದು ಪಾರದರ್ಶಕವಾದ ಚುನಾವಣೆ ಆಗೋದಿಲ್ಲ. ಹಾಗಾಗಿ ಈ ಒಂದಷ್ಟು ನಿಯಮಗಳನ್ನ
ಪಾಲನೆ ಮಾಡಬೇಕು ಅನ್ನೋದೇ ಕೋಡ್ ಆಫ್ ಕಂಡಕ್ಟ್ನ ಒಂದಷ್ಟು ನಿಯಮಗಳು. ಹಾಗಾಗಿ ಮತದಾರರೇ ಇರ್ಬೋದು ಅಥವಾ ಅಭ್ಯರ್ಥಿಗಳೇ ಇರ್ಬೋದು, ಬಹಳ ಜವಾಬ್ದಾರಿಯುತವಾಗಿ ಇಂದಿನಿಂದ ಚುನಾವಣೆ ಮುಗಿಯವರೆಗೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏನು ಮಾಡೋದಕ್ಕೂ ಕೂಡ 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್, ಯಾವುದರಲ್ಲೇ ಆಗಲಿ ಸಾಮಾನ್ಯ ಜನರಿಗೆ ಹೇಳುವಂಥದ್ದು, ಸುಳ್ಳು ಸುದ್ದಿಗಳನ್ನು ಹರಡುವಂತಿಲ್ಲ, ಸುಳ್ಳು ಪೋಸ್ಟ್ಗಳನ್ನು ಮಾಡುವಂತಿಲ್ಲ, ದ್ವೇಷಕಾರಿ ಭಾಷಣಗಳನ್ನು ಮಾಡುವಂತಿಲ್ಲ, ರಾಜಕೀಯವಾಗಿ ಪ್ರೇರಿತವಾಗುವಂತೆ ಅಥವಾ ಕೋಮು ಗಲಭೆ ಮಾಡುವಂತಹ ಭಾಷಣಗಳನ್ನು ಪೋಸ್ಟ್ಗಳನ್ನು ಮಾಡುವಂತಿಲ್ಲ. ನಿಮ್ಮ ಸ್ಟೇಟಸ್ಗಳಲ್ಲಾದರೂ ಅಷ್ಟೇ ರಾಜಕೀಯ ಪಕ್ಷಗಳ ಪರವಾಗಿ ವಿರುದ್ಧವಾಗಿ ಸುಳ್ಳು ಸುದ್ದಿಗಳನ್ನು ಹರಡುವಂತಿಲ್ಲ. ಹಾಗೇನಾದರೂ ಮಾಡಿದ್ದೇ ಆದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಕೂಡ ನಿಮ್ಮ ವಿರುದ್ಧ ಬೀಳುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಂದು ವೇಳೆ ಗಲಭೆಯನ್ನ ನಡೆಸಿದ್ದೇ ಆದರೆ ಜಾಮೀನು ರಹಿತವಾಗಿ ವಾರೆಂಟ್ ಬರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಬ್ಯಾಂಕ್ಗಳಾದರೂ ಅಷ್ಟೇ ದೈನಂದಿನ ವಹಿವಾಟು ಏನಿರುತ್ತೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿದಿನದ ವಹಿವಾಟಿನ ಬಗ್ಗೆ ಕೂಡ, ಅಂದರೆ ಯಾರು ಯಾರಿಗೆ ಎಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರು ಎಲ್ಲ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ಚುನಾವಣಾ ದಿನಾಂಕ ಅಂತೂ ಪ್ರಕಟವಾಗಿದೆ. ಮೊದಲ ಹಂತ, ಎರಡನೇ ಹಂತ ಅಂತ ಒಟ್ಟು 2 ಹಂತಗಳಲ್ಲಿ ಈಗ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕದ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ನಡೆಯುವಂತಹ ಕ್ಷೇತ್ರಗಳು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ ಈ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯುವಂಥದ್ದು ಉತ್ತರದ ಕ್ಷೇತ್ರಗಳಿಗೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಬರುವಂತಹ ಕ್ಷೇತ್ರಗಳು ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಗದಗ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಚಿಕ್ಕೋಡಿ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಈ ಕ್ಷೇತ್ರಗಳು ಏನಿದ್ದಾವೆ ಉತ್ತರ ಕರ್ನಾಟಕದಲ್ಲಿ ಬರುವಂತಹ ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಅಂದ್ರೆ ಮೇ 7ನೇ ತಾರೀಕು ಚುನಾವಣೆ ನಡೆಯುತ್ತೆ. ಇದೆಲ್ಲ ಆದ ಬಳಿಕ ಫಲಿತಾಂಶ ಪ್ರಕಟವಾಗುವುದು ಜೂನ್ 4ನೇ ತಾರೀಕು. 2 ಹಂತದ ಚುನಾವಣೆಯ ಫಲಿತಾಂಶವನ್ನು ಕೂಡ ಜೂನ್ 4ರಂದು ಪ್ರಕಟ ಮಾಡಲಾಗುತ್ತೆ. ಅವತ್ತು ಯಾವ ಪಕ್ಷದ ಹಣೆಬರಹ ಏನು, ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷ ಗೆದ್ದಿದೆ, ಕೊನೆಯದಾಗಿ ಪಕ್ಷ ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದೆ, ಅದರ ಹಣೆಬರಹ ಗೊತ್ತಾಗೋದೆ ಜೂನ್ 4ನೇ ತಾರೀಕು. ದೇಶದಾದ್ಯಂತ ಕೂಡ ಒಂದಷ್ಟು ಸಂಚಲನ ಇದ್ದೇ ಇತ್ತು. ಯಾವಾಗ ಚುನಾವಣಾ ದಿನಾಂಕ ಪ್ರಕಟವಾಗುತ್ತೆ, ಚುನಾವಣೆ ಯಾವಾಗ ಅನ್ನುವಂಥದ್ದು ಇನ್ನೂ ದೂರ ಇದೆಯಾ, ಹತ್ರ ಇದೆಯಾ, ಎಷ್ಟು ಹಂತಗಳಲ್ಲಿ ಚುನಾವಣೆ ಆಗುತ್ತೆ, 7 ಹಂತಗಳಲ್ಲಾಗುತ್ತೋ, 8 ಹಂತಗಳಲ್ಲಾಗುತ್ತೋ, ಅಥವಾ ಇನ್ನೂ ಕಮ್ಮಿ ಹಂತಗಳಲ್ಲಿ ಚುನಾವಣೆ ಆಗುತ್ತೋ, ಇನ್ನು ಕರ್ನಾಟಕದ ಚುನಾವಣೆ ಅಂತ ಬಂದಾಗ ಯಾವಾಗ ಆಗುತ್ತೆ, ದಿನಾಂಕ ಯಾವಾಗ ಅನ್ನುವಂಥ ಒಂದಷ್ಟು ಗೊಂದಲಗಳಿದ್ವು, ಪ್ರಶ್ನೆಗಳಿದ್ವು. ಅವೆಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರ ಸಿಕ್ಕಿದೆ. ಎಲ್ಲ ಗೊಂದಲಗಳಿಗೂ ಕೂಡ ಇವತ್ತು ತೆರೆ ಬಿದ್ದಿದೆ. ಕರ್ನಾಟಕದ ಮತದಾನ ಏಪ್ರಿಲ್ 26, ಮೇ 7ನೇ ತಾರೀಕು 2 ಹಂತಗಳಲ್ಲಿ ನಡೆಯುತ್ತೆ. ಚುನಾವಣಾ ಮತದಾನದ ಫಲಿತಾಂಶ ಪ್ರಕಟವಾಗುವಂಥದ್ದು ಜೂನ್ 4ನೇ ತಾರೀಕು. ಅಲ್ಲಿವರೆಗೂ ಕೂಡ ಈ ಒಂದು ಪಕ್ಷಗಳೇನಿದ್ದಾವೆ, ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಪ್ರಾದೇಶಿಕ ಪಕ್ಷಗಳಿರ್ಬೋದು, ಮೈತ್ರಿ ಮಾಡ್ಕೊಳ್ತಾರೋ, ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಾಗ ಒಂದಷ್ಟು ಗೊಂದಲಗಳು, ಪರ ವಿರೋಧ, ಹೀಗೆ ಒಂದಷ್ಟು ಇದೆಲ್ಲ ಆದ ಬಳಿಕ ಚುನಾವಣೆಯನ್ನ ಎದುರಿಸೋದಕ್ಕೆ ಅಂತ ಎಲ್ಲ ಪಕ್ಷಗಳು ಕೂಡ ಎದುರಾಗ್ತಾ ಇದ್ದಾವೆ.